ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಲಿಂಕಿಟಲ್ಲಿ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಲಾಸ್ಟ್ ವೀಡಿಯೋದಲ್ಲೇ ನಾನು ನಿಮ್ಗೆ ಹೇಳಿದೆ ಅಂತ, ಅಂದರೆ ಫುಲ್ ಡೇ ಅರ್ನಿಂಗ್ ಏನು ಮಾಡಿದ್ನೋ ಅದರಲ್ಲೇ ತಿಳಿಸಿದೆ. ಏನಕ್ಕೆ ಅಂತ ಅಂದರೆ ಎರಡೂ ಕೂಡ ಮಿಕ್ಸಪ್ ಆದರೆ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಅಂತ, ಅಂದರೆ ಇನ್ಸೆಂಟಿವ್ ಬಗ್ಗೆನೂ ಕೂಡ ಅದರಲ್ಲೇ ಹೇಳ್ತಾ ಹೋದರೆ ಅದು ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಇನ್ಸೆಂಟಿವ್ದೇ ಒಂದು ವೀಡಿಯೋ ಸಪ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ. ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ವಿಷಯ ಏನು ಅಂತಂದರೆ ಬ್ಲಿಂಕಿಟಲ್ಲಿ ಇನ್ಸೆಂಟಿವ್ ಯಾವ ರೀತಿ ಕೊಡ್ತಾನೆ ಅಂತ, ಅಂದರೆ ಫುಲ್ ಟೈಮ್ಗೆ ಯಾವ ರೀತಿ ಇರುತ್ತೆ, ಪಾರ್ಟ್ ಟೈಮ್ಗೆ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ಫುಲ್ಲು ಡೀಟೇಲಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಜೊತೆಯಲ್ಲಿ ಕಂಡೀಷನ್ಗಳು ಏನಿದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಯಾರು ನಾವು ಹೊಸಬ್ರಾಗಿದ್ದರೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ನಾನು ಸ್ಕ್ರೀನಲ್ಲೂ ಕೂಡ ನಾನು ನಿಮಗೆ ಹಾಕಿರ್ತೀನಿ, ಅಂದರೆ ಡೀಟೇಲಾಗಿ ನಿಮಗೂ ಕೂಡ ಗೊತ್ತಾಗಲಿ. ನೋಡಿ, ಫಸ್ಟ್ನೇ ಇನ್ಸೆಂಟಿವ್ ಏನು ಅಂತ ಅಂದರೆ ಒಂದು ಮ್ಯಾಕ್ಸಿಮಮ್ ಇನ್ಸೆಂಟಿವ್ ಅಂತ ಅಂದರೆ ಒಂದು ದಿನಕ್ಕೆ ಸಿಗೋದು ನಮಗೆ ಇದೇನೆ. ಅಂದರೆ ಎಷ್ಟಿದೆ ಅಂತ ಅಂದರೆ ಇದು ರೆಗ್ಯುಲರ್ ಡೇಸಲ್ಲಿ ಸಿಗೋಂಥ ಇನ್ಸೆಂಟಿವ್, ಯಾವುದೇ ಆದಂಥ ಸ್ಪೆಷಲ್ ಡೇ ಅಲ್ಲ. ರೆಗ್ಯುಲರ್ ಡೇಸಲ್ಲಿ ನಮಗೆ ಯಾವ ರೀತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಮೊದಲನೇದಾಗಿ ನೋಡಿ, ಅಂದರೆ ಮ್ಯಾಕ್ಸಿಮಮ್ ಎಷ್ಟಪ್ಪ ಸಿಗುತ್ತೆ ಅಂತ ಅಂದರೆ 1084 ರೂಪಾಯಿ ನಾವು ಮಾಡ್ತೀವಿ ಅಂತ ಅಂದರೆ 609 ರೂಪಾಯಿ ಇನ್ಸೆಂಟಿವ್ ನಮಗೆ ಸಿಗುತ್ತೆ. ಅಂದರೆ ಅರ್ನಿಂಗ್ಸ್ ಇದೆಯಲ್ಲ, ಅರ್ನಿಂಗ್ಸ್ದೇ ಬಂದು ನಮಗೆ 1084 ರೂಪಾಯಿ ಆಗಬೇಕು. ಅಷ್ಟೇನಾದ್ರು ನಾವು ಮಾಡ್ತೀವಿ ಅಂತ ಅಂದರೆ 609 ರೂಪಾಯಿ ನಮಗೆ ಎಕ್ಸ್ಟ್ರಾ ಸಿಗುತ್ತೆ. ಇಲ್ಲ ಮಿನಿಮಮ್ ಅನ್ನೋದಾದರೆ 535 ರೂಪಾಯಿಗೆ ನೋಡಿ 185 ರೂಪಾಯಿ ಇದೆ. ಅಂದರೆ ಮಧ್ಯದಲ್ಲೂ ಕೂಡ ಇದೆ ನೋಡಿ, 670 ರೂಪಾಯಿಗೆ 261, 814 ರೂಪಾಯಿಗೆ 370, 953ಗೆ 494 ರೂಪಾಯಿ ಇದೆ. ಅಂದರೆ ಇಷ್ಟರಲ್ಲಿ ನಾವು ಇಷ್ಟು ಅಮೌಂಟಲ್ಲಿ ಯಾವ ಅಮೌಂಟ್ ಮಾಡ್ತೀವೋ ನಾವು ಆ ಇನ್ಸೆಂಟಿವ್ ಬರುತ್ತೆ ಅಷ್ಟೇ. ಫುಲ್ ಎಲ್ಲನೂ ಕೂಡ ಬರೋಲ್ಲ, ಕನ್ಫ್ಯೂಸ್ ಹಾಕೋಬೇಡಿ. ಇದಿಷ್ಟರಲ್ಲಿ ಒಂದು ಇನ್ಸೆಂಟಿವ್ ನಮಗೆ ಸಿಗುತ್ತೆ. ಅಂದರೆ ನಾವು ಎಷ್ಟನ್ನು ಮಾಡ್ತೀವೋ ಅಷ್ಟರಲ್ಲಿ ಒಂದು ಇನ್ಸೆಂಟಿವ್ ಮಾತ್ರ ಸಿಗುತ್ತೆ. ಅದಕ್ಕೆ ಕಂಡೀಷನ್ ಎಲ್ಲ ಏನೇನಿದೆ ಅಂತ ಅಂದರೆ, ಮೊದಲನೇದಾಗಿ ಇದು ಟೈಮಿಂಗ್ಸ್ ಎಷ್ಟಿಂತ ಅಂತ ಅಂದರೆ, ಇವತ್ತು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆದರೆ ನಾಳೆ ಬೆಳಗ್ಗೆ 4 ಗಂಟೆವರೆಗೂ ಕೂಡ ಇರುತ್ತೆ. ಅಕಸ್ಮಾತ್ ಸ್ಟೋರ್ ಓಪನ್ ಇದ್ದರೆ ಮಾತ್ರ, ಸ್ಟೋರ್ ಕ್ಲೋಸ್ ಆದರೆ ಇಲ್ಲ. ಸೊ ಸ್ಟೋರ್ ಓಪನ್ ಇರೋವರೆಗೂ ಇರುತ್ತೆ. ಅಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ನಾಳೆ ಬೆಳಗ್ಗೆ 4 ಗಂಟೆವರೆಗೂ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಎಷ್ಟು ಮಾಡಬೇಕು ಅಂತಂದರೆ 1084 ರೂಪಾಯಿ ಮಾಡಬೇಕು. 1084 ರೂಪಾಯಿ ಮಾಡಿದ್ರೆ ನಿಮಗೆ 609 ರೂಪಾಯಿ ಸಿಗುತ್ತೆ. ಇದರಲ್ಲಿ ಮೇನ್ ಕಂಡೀಷನ್ ಏನು ಅಂತ ಅಂದರೆ, ಲಾಗಿನ್ ಅವರ್ ಕೊಡಬೇಕಾಗಿರುತ್ತೆ. ನಾವು ಕಂಪಲ್ಸರಿ ಲಾಗಿನ್ ಅವರ್ ಎಷ್ಟು ಕೊಡಬೇಕು ಅಂತ ಅಂದರೆ, ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಟೋಟಲ್ ಆಗಿ 10 ಅವರ್ ನಾವು ಲಾಗಿನ್ ಕೊಡಬೇಕಾಗುತ್ತೆ. ಅಂದರೆ 10 ಗಂಟೆಯಿಂದ 10 ಗಂಟೆವರೆಗೂ ಎಷ್ಟಾಗುತ್ತೆ ಅಂದರೆ 12 ಅವರ್ ಆಗುತ್ತೆ. ಮಧ್ಯದಲ್ಲಿ ಬೇಕು ಅಂತಂದರೆ ನಾವು 2 ಅವರ್ ಬ್ರೇಕ್ ತೊಗೊಬೇಕಷ್ಟೇ. 2 ಅವರ್ಗಿಂತ ಜಾಸ್ತಿ ಏನಾದ್ರು ಬ್ರೇಕ್ ತೊಗೊಂಡ್ರೆ ನಮಗೆ ಇನ್ಸೆಂಟಿವ್ ಬರೋಲ್ಲ. ಕಂಪಲ್ಸರಿ ಆ ಟೈಮಲ್ಲಿ ನಾವು ಲಾಗಿನ್ ಇರಲೇಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಏನಪ್ಪ ಇದೆ ಅಂತ ಅಂದರೆ, ಒಂದಕ್ಕಿಂತ ಜಾಸ್ತಿ ಆರ್ಡರ್ನ ಡಿನೇ ಮಾಡೋಂಗಿಲ್ಲ. ಆಮೇಲೆ ನಾವು ಒಂದಕ್ಕಿಂತ ಹೆಚ್ಚು ಆರ್ಡರ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ. ಆಮೇಲೆ 2ಕ್ಕಿಂತ ಜಾಸ್ತಿ ಇನ್ಕಂಪ್ಲೀಟ್ ಗಿಗ್ಸ್ನ ಮಾಡೋಂಗಿಲ್ಲ. ಅಷ್ಟು ಮಾಡಲಿಲ್ಲ ಅಂತ ಅಂದರೆ ನಮಗೆ ಆ ಇನ್ಸೆಂಟಿವ್ ಬರುತ್ತೆ. ಸೊ ಕಂಡೀಷನ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸೇಮೇ ಇರುತ್ತೆ. ಈ ಕೆಳಗಡೆ ನಾನು 3 ಏನು ಹೇಳೋದ್ನೋ ಅದು ಸೇಮ್ ಇರುತ್ತೆ, ಬಟ್ ಕಂಪಲ್ಸರಿ ಲಾಗಿನ್ಗಳು ಚೇಂಜ್ ಇರುತ್ತೆ. ಆಮೇಲೆ ಇನ್ನೂ ಒಂದು ಇನ್ಸೆಂಟಿವ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ. ಇದನ್ನು ನೋಡ್ಕೊಳ್ಳಿ. ಫುಲ್ ಡೇ ಮಾರ್ನಿಂಗ್ ಇನ್ಸೆಂಟಿವ್ ಅಂತ ಹೇಳ್ಬಿಟ್ಟು ಇವನು ತಿಳಿಸ್ತಾ ಇದ್ದಾನೆ. ಇದರಲ್ಲಿ ಮ್ಯಾಕ್ಸಿಮಮ್ ಬಂದು 933 ರೂಪಾಯಿ ಮಾಡಿದ್ರೆ 423 ರೂಪಾಯಿ ಸಿಗುತ್ತೆ. 800 ರೂಪಾಯಿ ಮಾಡಿದ್ರೆ 346, 654ಕ್ಕೆ 227, 498ಕ್ಕೆ 161, 374ಕ್ಕೆ 105 ರೂಪಾಯಿ ಸಿಗುತ್ತೆ. ಅಂದರೆ ಇದು ಮಾರ್ನಿಂಗ್ ಇನ್ಸೆಂಟಿವ್. ಮಾರ್ನಿಂಗ್ ಏನಾದ್ರು ಬರ್ತೀವಿ, ನಮಗೆ ಸಾಯಂಕಾಲ ಹೊತ್ತು ಮಾಡೋಕ್ಕಾಗಲ್ಲ ಅಂತಂದರೆ ಮಾರ್ನಿಂಗ್ ಬರೋವಂಥವ್ರಿಗೆ ಇದು ಇನ್ಸೆಂಟಿವ್. ಇದಕ್ಕೂ ಕೂಡ ಅಷ್ಟೇ ಕಂಪಲ್ಸರಿ ಲಾಗಿನ್ ಎಷ್ಟು ಕೊಡಬೇಕು ಅಂತ ಅಂದರೆ 5 ಗಂಟೆಯಿಂದ 6 ಗಂಟೆವರೆಗೂ. ಇದರ 1 ಅವರ್ ಎಕ್ಸ್ಟೆಂಡ್ ಆಗಿದೆ. ಅದರಿಂದ 5 ಗಂಟೆಯಿಂದ 6 ಗಂಟೆವರೆಗೂ ನೀವು ಕಂಪಲ್ಸರಿ 10 ಅವರ್ ಲಾಗಿನ್ ಕೊಡಬೇಕು. ಅಂದರೆ 3 ಅವರ್ ಬ್ರೇಕ್ ಸಿಗುತ್ತಿರಲಿ. ಬೇಕು ಅಂತಂದರೆ 3 ಅವರ್ ಬ್ರೇಕ್ ತೊಗೊಬೋದು ನೀವು. ಅದಾದಮೇಲೆ ಟೋಟಲಾಗಿ ನೀವು 4 ಗಂಟೆಯಿಂದ 4 ಗಂಟೆ ಒಳಗಡೆ ಬೇಕಾದರೆ ನೀವು ಎಷ್ಟಾರು ಅರ್ನಿಂಗ್ ಮಾಡ್ಬೋದು. ಬಟ್ ನೀವು ಕಂಪಲ್ಸರಿ ಈ ಟೈಮಲ್ಲಿ ಅಲ್ಲಿ ಲಾಗಿನ್ ಇರಬೇಕಷ್ಟೇ. ನಿಮಗೆ ಅರ್ನ್ ಮಾಡೋಕ್ಕೆ ಟೈಮ್ ಎಷ್ಟು ಅಂತ ಅಂದರೆ, ಇವತ್ತು ಬೆಳಗ್ಗೆ 4 ಗಂಟೆಯಿಂದ ನಾಳೆ ಬೆಳಗ್ಗೆ 4 ಗಂಟೆವರೆಗೂ ಇರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ನೀವು ಅಷ್ಟರಲ್ಲಿ ಒಂದು ದಿವಸದಲ್ಲಿ ನೀವು ಅಷ್ಟು ಅರ್ನ್ ಮಾಡಬೇಕು. ಜೊತೆಯಲ್ಲಿ ಇಷ್ಟು ಅವರ್ ಕಂಪಲ್ಸರಿ ನೀವು ಲಾಗಿನ್ ಇರಬೇಕು. ಆಮೇಲೆ ಇನ್ನೊಂದು ಅದನ್ನು ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ. ಮುಂಚೆ ಒಂದು ಇನ್ಸೆಂಟಿವ್ ಹೇಳಿದೆ, ಇದೊಂದು ಇನ್ಸೆಂಟಿವ್ ಹೇಳಿದ್ನಲ್ಲ. ಸೊ 2 ಬರುತ್ತಾ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗಿಬಿಟ್ಟಿರ್ತಾರೆ ಎಷ್ಟೊಂದು ಜನ. 2 ಬರೋಲ್ಲ, ಯಾವ್ದಾದ್ರು ಒಂದಷ್ಟೇ. ಯಾವುದು ಜಾಸ್ತಿ ಬಂದಿರುತ್ತೋ, 1 ರೂಪಾಯಿ ಜಾಸ್ತಿ ಬಂದರೂ ಯಾವ್ದು ಜಾಸ್ತಿ ಬಂದಿರುತ್ತೋ ಆ ಇನ್ಸೆಂಟಿವೇ ನಮಗೆ ಕೊಡೋದು. 2 ಕೂಡ ಕೊಡೋಲ್ಲ. ಅದೊಂದು ತಲೆಯಲ್ಲಿ ಇಟ್ಕೊಂಡಿರಿ ನೀವು. ಒಂದು ಇನ್ಸೆಂಟಿವ್ ಮಾತ್ರ ಕೊಡ್ತಾನೆ. ಅದು ಬಿಟ್ಟು ಇನ್ನೂ ಒಂದು ಇನ್ಸೆಂಟಿವ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಅಂದರೆ ಏನಾದ್ರು ಪಾರ್ಟ್ ಟೈಮ್ ಮಾಡ್ತಾರೆ ಅಂತ ಅಂದರೆ, ಪಾರ್ಟ್ ಟೈಮ್ ಬಂದು ಸಾಯಂಕಾಲ ಹೊತ್ತು ಏನಾದ್ರು ನಾವು ಡ್ಯೂಟಿ ಮಾಡ್ತಾರೆ ಅಂತ ಅಂದರೆ ಅಂಥವ್ರಿಗೂ ಕೂಡ ಒಂದು ಇನ್ಸೆಂಟಿವ್ ಇದೆ. ಅಂದರೆ ಅದು ಯಾವ ರೀತಿ ಇದೆ ಅಂತಲೂ ಕೂಡ ನಾನು ನಿಮಗೆ ಈಗ ತಿಳಿಸ್ತೀನಿ. ನೋಡಿ ಅರ್ನ್ ಅಪ್ ಟು 197 ಅಂತ ಇದೆ. ಇದಕ್ಕೆ ಎಷ್ಟಪ್ಪ ಅಂತ ಅಂದರೆ 412 ರೂಪಾಯಿಗೆ 197 ರೂಪಾಯಿ ಇದೆ. ಆಮೇಲೆ 360 ರೂಪಾಯಿಗೆ 146 ರೂಪಾಯಿ ಇದೆ. 308ಕ್ಕೆ 113 ರೂಪಾಯಿ ಇದೆ. 257ಕ್ಕೆ 80 ರೂಪಾಯಿ ಇದೆ. ಇದು ಕಂಪಲ್ಸರಿ ಲಾಗಿನ್ ನೋಡಿ. ಅಂದರೆ ಸಾಯಂಕಾಲ 6 ಗಂಟೆಯಿಂದ
ಮಧ್ಯರಾತ್ರಿ 2 ಗಂಟೆವರೆಗೂ ನೀವು ಕಂಪಲ್ಸರಿ 4 ಗಂಟೆ 30 ನಿಮಿಷ ನೀವು ಲಾಗಿನ್ ಇರಬೇಕು. ಅಷ್ಟೇನಾರು ಲಾಗಿನ್ ಇದ್ದು ಏನಾರು 412 ರೂಪಾಯಿ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತ ಅಂದರೆ 197 ರೂಪಾಯಿ ಬರುತ್ತೆ. ಟೈಮಿಂಗ್ ಇದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ ಅಂದರೆ 5 ಗಂಟೆಯಿಂದ ಈಗ ಸಾಯಂಕಾಲ 5 ಗಂಟೆ ಇರುತ್ತಲ್ಲ, ಸಾಯಂಕಾಲ 5 ಗಂಟೆಯಿಂದ ನೈಟು 2 ಗಂಟೆವರೆಗೂ ಟೈಮ್ ಇರುತ್ತೆ. ಅಷ್ಟರೊಳಗಡೆ 412 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕು. ಮಿನಿಮಮ್ಮು 6 ಗಂಟೆಯಿಂದ 2 ಗಂಟೆವರೆಗೂ 4.25 ಗಂಟೆ ನೀವು ಲಾಗಿನ್ ಇರಬೇಕು. ಇದರಲ್ಲೂ ಅಷ್ಟೇ ಕಂಡೀಷನ್ ಎಲ್ಲ ಸೇಮ್ ಇರುತ್ತೆ. ಒಂದು ಆರ್ಡರ್ಗಿಂತ ಹೆಚ್ಚು ಡಿನೇ ಮಾಡೋಂಗಿಲ್ಲ, ಒಂದು ಆರ್ಡರ್ಗಿಂತ ಹೆಚ್ಚು ಕ್ಯಾನ್ಸಲೇಷನ್ ಮಾಡೋಂಗಿಲ್ಲ, ಆಮೇಲಿಂದ 2 ಗಿಗ್ಗಿಂತ ಜಾಸ್ತಿ ನೀವು ಇನ್ಕಂಪ್ಲೀಟ್ ಗಿಗ್ನ ಮಾಡೋಂಗಿಲ್ಲ. ಆ ಥರ ಏನಾದ್ರು ನೀವು ಮಾಡ್ತೀರಾ ಅಂತ ಅಂದರೆ ಇನ್ಸೆಂಟಿವು ಆರಾಮಾಗಿ ನಿಮಗೆ ಅಚೀವ್ ಆಗುತ್ತೆ. ಇನ್ನೊಂದು ಹೇಳ್ತಾವ, ಕಂಡೀಷನ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ, ಸೇಮ್ ಇರುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೂಡ, ಡಿಫ್ರೆನ್ಸ್ ಏನು ಜಾಸ್ತಿ ಇರೋಲ್ಲ. ಕಂಪಲ್ಸರಿ ಲಾಗಿನ್ ಒಂದು ನೀವು ತಲೆ ಹಿಡ್ಕೊಂಡು ಕಂಪಲ್ಸರಿ ಲಾಗಿನ್ನ ನೋಡ್ಕೊಂಡು ನೀವು ಅರ್ನಿಂಗ್ಸ್ ಮಾಡಬೇಕಾಗುತ್ತೆ. ಅರ್ನಿಂಗ್ಸ್ ಮಾಡಿ ನೀವು ಇನ್ಸೆಂಟಿವ್ನ ತೊಗೊಬೇಕಾಗುತ್ತೆ. ನೀವು ಇದೇ ಡೆಲಿವರಿ ಜಾಬ್ ಅಂತಲ್ಲ, ನೀವು ಯಾವುದೇ ಡೆಲಿವರಿ ಜಾಬ್ಗೋದ್ರೂ ಕೂಡ ಮೇಯ್ನ್ ಇನ್ಸೆಂಟಿವ್ ಇರಲೇಬೇಕು. ಇನ್ಸೆಂಟಿವ್ ಇದ್ದರೆ ಮಾತ್ರ ಇಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಇನ್ಸೆಂಟಿವ್ ಇಲ್ಲ ಅಂತ ಅಂದರೆ ನೀವು ಯಾವ ಡೆಲಿವರಿ ಜಾಬ್ ಮಾಡೋರು ಕೂಡ ಅಷ್ಟು ವರ್ತ್ ಇರಲ್ಲ. ಏನಕ್ಕೆ ಅಂತ ಅಂದರೆ ಇನ್ಸೆಂಟಿವ್ ಬಂದರೆ ಎಕ್ಸ್ಪೆನ್ಸಿವ್ಗಾರು ಖರ್ಚಾಗುತ್ತೆ. ಅಂದರೆ ಪೆಟ್ರೋಲಿಗಾಗಲಿ, ಊಟ ತಿಂಡಿ ಇದಕ್ಕೆಲ್ಲ ಖರ್ಚಾಗುತ್ತೆ. ಇಲ್ಲ ಅಂತ ಅಂದರೆ ಅದು ಇಲ್ಲ ಅಂತ ಅಂದರೆ ಬರೀ ನೀವು ಅರ್ನಿಂಗಿಂದೆ ಅಮೌಂಟ್ ನೋಡಿಕೊಂಡ್ರೆ ಖಂಡಿತ ಅದು ವರ್ಕೌಟ್ ಆಗೋಲ್ಲ. ಏನಕ್ಕೆ ಅಂತ ಅಂದರೆ ಅರ್ನಿಂಗಲ್ಲಿ ಕಮ್ಮಿ ಕೊಡ್ತಾನೆ ಕಿಲೋಮೀಟರ್ಗೆಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಅಷ್ಟಾಗಿ ನಮಗೆ ವರ್ಕೌಟ್ ಆಗೋಲ್ಲ. ಇನ್ಸೆಂಟಿವ್ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ. ಅದರಿಂದಾಗಿ ಆದಷ್ಟು ಇನ್ಸೆಂಟಿವ್ ಯಾವ್ದು ಜಾಸ್ತಿ ಇರುತ್ತೋ ಅದರಲ್ಲಿ ನೀವು ಪ್ರಯತ್ನ ಮಾಡಿ ನಿಮ್ಮ ಇನ್ಸೆಂಟಿವ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಮೇಯ್ನ್ ಟಾರ್ಗೆಟ್ ಇಟ್ಕೊಂಡಿರಿ ಇನ್ಸೆಂಟಿವ್ನ. ಬರೀ ಅರ್ನಿಂಗ್ ಒಂದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಬೇಡಿ. ಬರೀ ಅರ್ನಿಂಗೇ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದರೆ 100% ಇಲ್ಲಿ ಡೆಲಿವರಿ ಜಾಬಲ್ಲಿ ನೀವು ಎಲ್ಲೂ ಕೂಡ ಸರ್ವೈವ್ ಆಗೋಕ್ಕಾಗಲ್ಲ. ಒಂದು 2-3 ದಿವಸದಲ್ಲೇ ನಿಮಗೆ ಕೆಲಸ ಸಾಕು, ಯಾವುದೇ ಆದಂಥ ಅರ್ನಿಂಗ್ ಆಗ್ತಾಯಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮೇಯ್ನ್ ಇನ್ಸೆಂಟಿವ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ಇನ್ಸೆಂಟಿವ್ನ ಟಾರ್ಗೆಟ್ ಮಾಡ್ಕೊಂಡು ಇನ್ಸೆಂಟಿವ್ನ ಅಚೀವ್ಮೆಂಟ್ ಮಾಡಿ. ಇನ್ಸೆಂಟಿವ್ ಅಚೀವ್ಮೆಂಟ್ ಮಾಡಿದ್ರೆ ಸೊ ನಿಮಗೂ ಕೂಡ ಒಂದು ಎಕ್ಸ್ಪೆನ್ಸಿವ್ಗೆಲ್ಲ ಖರ್ಚಿಗೆಲ್ಲ ಆಗುತ್ತೆ. ಇಲ್ಲ ಅಂತಂದರೆ ಅಷ್ಟಾಗೇನು ವರ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಇದನ್ನು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.